ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನ, ಆಂಧ್ರ ಪ್ರದೇಶ್. ಕದ್ರಿಯಲ್ಲಿ ಭಗವಾನ್ ವಿಷ್ಣು ದೇವರು ನರಸಿಂಹಸ್ವಾಮಿಯ ಅವತಾರದಲ್ಲಿ ಪೂಜಿಸಲ್ಪಡುತ್ತಾರೆ. ಈ ದೇವಸ್ಥಾನವನ್ನು ವಿಜಯನಗರ ಕಾಲದಲ್ಲಿ ಕಟ್ಟಲ್ಪಟ್ಟಿತು. ಇಲ್ಲಿ ನರಸಿಂಹಸ್ವಾಮಿಗೆ 8 ಕೈಗಳಿವೆ. ಇತಿಹಾಸದ ಪ್ರಕಾರ ಹಿರಣ್ಯಕಶಿಪುವನ್ನು ಕೊಲ್ಲಲು ಮಹಾವಿಷ್ಣುವು ನರಸಿಂಹಸ್ವಾಮಿಯ ರೂಪವನ್ನು ಪಡೆದರು. ರಾಕ್ಷಸನನ್ನು ಕೊಂದ ನಂತರವೂ ನರಸಿಂಹಸ್ವಾಮಿಯು ಕೋಪದಿಂದ ಕಾಡು ಬೆಟ್ಟಗಳನ್ನು ಸುತ್ತಲು ಪ್ರಾರಂಭಿಸಿದರು. ಸ್ತೋತ್ರಾದ್ರಿ ಬೆಟ್ಟದಲ್ಲಿ ಪ್ರಹ್ಲಾದನ ಜೊತೆಗೆ ದೇವತೆಗಳು ನರಸಿಂಹಸ್ವಾಮಿಯನ್ನು ಶಾಂತಗೊಳಿಸಲು ಪ್ರಾರ್ಥಿಸಿದರು. ನರಸಿಂಹಸ್ವಾಮಿ ಸಂತುಷ್ಟರಾಗಿ ಈ ಸ್ಥಳದಲ್ಲಿ ಶಾಂತರಾದರು. ಹಾಗಾಗಿ ಇಲ್ಲಿರುವ ನರಸಿಂಹಸ್ವಾಮಿ ದೇವಾಲಯವನ್ನು ಪ್ರಹ್ಲಾದ ಸಮೇತ ನರಸಿಂಹಸ್ವಾಮಿ ದೇವಾಲಯ ಎಂದು ಕರೆಯಲಾಗುತ್ತದೆ. ಮಲ್ಬರಿ ಬೇರುಗಳಲ್ಲಿ ಬಹಳ ಕಾಲ ನೆಲೆಸಿದ್ದರು ಎಂಬುದು ಇಲ್ಲಿನ ಒಂದು ನಂಬಿಕೆ. ವಿಜಯನಗರ ಸಾಮ್ರಾಜ್ಯದ ವೀರ ಬುಕ್ಕನ ಕನಸಿನಲ್ಲಿ ಕಾಣಿಸಿಕೊಂಡು ದೇವರು ತಾವಿರುವ ಸ್ಥಳವನ್ನು ಬಹಿರಂಗಗೊಳಿಸಿದರು ಎಂದು ಗೋಡೆಯ ಮೇಲಿನ ಶಾಸನಗಳಿಂದ ತಿಳಿದು ಬಂದಿದೆ. ರಾಜನು ಅದರಂತೆ ಬೇರುಗಳಿಂದ ವಿಗ್ರಹವನ್ನು ಪಡೆದು ಈ ದೇವಾಲಯವನ್ನು ಬಹಳ ಸುಂದರವಾಗಿ ನಿರ್ಮಿಸಿದರು. ಇಲ್ಲಿ ಮತ್ತೊಂದು ವಿಶೇಷವೇನೆಂತಂದರೆ, ಅಭಿಷೇಕದ ನಂತರವೂ ವಿಗ್ರಹದಿಂದ ಬೆವರು ಹೊರಬರುತ್ತದೆ. ಈ ದೇವಸ್ಥಾನವನ್ನು 12ನೇ ಶತಮಾನದಲ್ಲಿ ಕಟ್ಟಲಾಗಿದೆ. ಅಲ್ಲಿಂದ ಇಲ್ಲಿ ತನಕ ಪ್ರತಿದಿನ ಇಲ್ಲಿ ಅನ್ನಸಂತರ್ಪಣೆ ಕೂಡ ಇಲ್ಲಿ ನಡೆಯುತ್ತದೆ. ಈ ದೇವಸ್ಥಾನ ಆ ಘಂಟಾನಾದ ಮತ್ತು ಮಂತ್ರೋಚ್ಚಾರಣೆಗಳು ಇವುಗಳಿಂದ ಇಲ್ಲಿ ನಮಗೆ ಒಂದು ಮನಸ್ಸಿಗೆ ಒಂದು ಆಹ್ಲಾದಕರವನ್ನು ಉಂಟು ಮಾಡುತ್ತೆ. ಹಾಗಾಗಿ ನಾವು ಆವಾಗ ನಾವು ದೇವಸ್ಥಾನಗಳನ್ನು ಭೇಟಿ ಕೊಡೋದು ಬಹಳ ಅತ್ಯುತ್ತಮ ಅಂತ ನನಗೆ ಅನಿಸುತ್ತೆ. ಮತ್ತು ಈ ಒಂದು ಕದ್ರಿ ದೇವಸ್ಥಾನ ಬೆಂಗಳೂರಿನಿಂದ 172.6 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಈ ದೇವಸ್ಥಾನ ನಗರದ ಹೃದಯ ಭಾಗದಲ್ಲೇ ಕೂಡ ಇಲ್ಲಿದೆ. ಸಂಚಾರ ವ್ಯವಸ್ಥೆ ಕೂಡ ಅತ್ಯಂತ ಸಮರ್ಪಕವಾಗಿದೆ. ಈ ಥರ ಒಂದು ಬೇರೆ ಬೇರೆ ದೇವಸ್ಥಾನಗಳ ಮಾಹಿತಿ ಮತ್ತು ದೇವಸ್ಥಾನಗಳ ಬಗ್ಗೆ ನೀವು ವಿಡಿಯೋಗಳನ್ನು ನೋಡಬೇಕು ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಒಂದು ಎನ್ಕರೇಜ್ಮೆಂಟನ್ನು ಕೊಡಿ ಎಂದು ನಾನು ಕೇಳ್ಕೊಳ್ತಾ ಇದ್ದೀನಿ. ಕದ್ರಿ ನರಸಿಂಹಸ್ವಾಮಿ ಆಲಯ. ದೇವಸ್ಥಾನದ ಮುಂದಿರುವಂತಹ ಅಂಗಡಿ ಮುಂಗಟ್ಟುಗಳು. ವಿಷ್ಣು ನರಸಿಂಹಾವತಾರನು ತಾಳಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಮೇಲೆ ಅವರ ಕೋಪ ಶಾಂತವಾಗುವುದಿಲ್ಲ. ಆಗ ಪ್ರಹ್ಲಾದ ಕುಮಾರ ಹಾಗೂ ದೇವಾನುದೇವತೆಗಳು ಶಾಂತವಾಗುವಂತೆ ಪ್ರಾರ್ಥಿಸುತ್ತಾರೆ. ಆದರೆ ಇನ್ನೂ ಶಾಂತಿಗೊಳ್ಳದ ನರಸಿಂಹಸ್ವಾಮಿ ಕದ್ರಿಯ ಬೆಟ್ಟಗುಡ್ಡಗಳಲ್ಲಿ ಅಲೆದಾಡ್ತಾ ಇರ್ತಾರೆ. ನಂತರ ಅವರು ಇಲ್ಲಿ ಕದ್ರಿಯ ಒಂದು ಬೇರುಗಳಲ್ಲಿ ಮರದ ವೃಕ್ಷಗಳಲ್ಲಿ ನೆಲೆಗೊಳ್ತಾರೆ. ಮತ್ತು ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ಅರಸರ ಕನಸಿನಲ್ಲಿ ಬಂದು ತಾವು ಇರುವಂಥ ಜಾಗವನ್ನು ತಿಳಿಸ್ತಾರೆ. ಆಗ ವಿಜಯನಗರ ಸಾಮ್ರಾಜ್ಯದ ರಾಯರುಗಳು ಈ ಕದ್ರಿ ನರಸಿಂಹಸ್ವಾಮಿ ದೇವಸ್ಥಾನವನ್ನು ಸುಂದರವಾಗಿ ಕಟ್ಟಿಸ್ತಾರೆ. ಇದು ಬಹಳ ಶಕ್ತಿಶಾಲಿಯಾದಂತಹ ದೇವರು, ಬೇಡಿದ ವರಗಳನ್ನು ನೀಡುವಂತಹ ಒಂದು ದೇವರು. ಕದ್ರಿ ಬೆಂಗಳೂರಿಗೆ 150 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಹರಿಸಿಕೊಂಡವ್ರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ಒಂದು ನಂಬಿಕೆ ಇಲ್ಲಿ ಕೂಡ ಇಲ್ಲಿ ಇದೆ. ಇದು ಭಕ್ತಾದಿಗಳು ಪೂಜೆ ಸಲ್ಲಿಸ್ತಾರಂತಹ ಒಂದು ಜಾಗ. ಮತ್ತು ನಮ್ಮ ಬೇಡಿಕೆಗಳಿಗೋಸ್ಕರ ಇಲ್ಲಿ ಹರಕೆಗಳನ್ನು ಕೂಡ ಇಲ್ಲಿ ಕಟ್ಕೊಳ್ತಾರೆ. ಇದು ಬಹಳ ಮಹಾ ಮಹಿಮೆಯುಳ್ಳಂತಹ ಸ್ವಾಮಿ.
ಅಂದವಾದಂತಹ ಗೋಪುರಗಳು. ಇಲ್ಲಿ 4 ರಾಜ ಗೋಪುರಗಳು ಕೂಡ ಇದೆ. ಬಹಳ ಅಂದವಾದಂತಹ ಕೆತ್ತನೆ ಕೆಲಸ ಮಾಡಿದ್ದಾರೆ ಹಾಗೂ ಒಂದು ಆಕರ್ಷಕವಾದ ಬಣ್ಣಗಳಿಂದ ಗೋಪುರದ ಮಧ್ಯಭಾಗದಲ್ಲಿ ನರಸಿಂಹಸ್ವಾಮಿಯನ್ನು ನಾವು ನೋಡ್ಬೋದು. ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಭಕ್ತಾದಿಗಳು ತಮ್ಮ ಹರಕೆಯನ್ನು ತೀರಿಸ್ತಾರೆ ಹಾಗೂ ಮುಡುಪು ಕಟ್ಕೊಳ್ತಾರೆ ಈಡೇರಲಿ ಅಂತ. ದೊಡ್ಡದಾದಂತಹ ಒಂದು ಆಲದ ಮರ, ಇಲ್ಲೊಂದು ಅರಳಿ ಮರ ಕೂಡ ಇದೆ. ಇಲ್ಲೂ ಕೂಡ ಮುಡುಪನ್ನು ಕಟ್ಕೊಳ್ತಾರೆ. ಬಹಳ ದೊಡ್ಡದಾಗಿ ಬೆಳೆದಿರುವಂಥ ಒಂದು ಆಲದ ಮರ.